ವೀಕ್ಷಕರೇ, ಮೋದಿ ಸರ್ಕಾರದ ಮೇಲೆ ಸಾಮಾನ್ಯವಾಗಿ ಕೇಳಿ ಬರುವ ಟೀಕೆಗಳು. ಹೌದು ಸ್ನೇಹಿತರೆ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಮುಂಬರುವ ಎಲ್ಲಾ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಉದ್ಯೋಗ ಸೃಷ್ಟಿಯ ಕೊರತೆ. ಆರ್ಥಿಕ ವಿಚಾರದ ಬಗ್ಗೆ ನೋಡೋದಾದ್ರೆ, ಉದ್ಯೋಗ ಸೃಷ್ಟಿಯ ಕೊರತೆ, ಹೊಸ ಉದ್ಯೋಗಿಗಳು ನಿರೀಕ್ಷಿತ ಮಟ್ಟದಲ್ಲಿ ಹೆಚ್ಚಿಲ್ಲ ಎಂಬ ಟೀಕೆ. ನೋಟು ಅಮಾನ್ಯ ತುರ್ತು ನಿರ್ಧಾರವಾಗಿ ಕೈಗೊಳ್ಳಲ್ಪಟ್ಟಿದ್ದು ಸಣ್ಣ ವ್ಯಾಪಾರಿಗಳು ಮತ್ತು ಕಾರ್ಮಿಕರಿಗೆ ಹಾನಿ ಮಾಡಿತು ಎಂಬ ಟೀಕೆ ಇದೆ. ಜಿಎಸ್ಟಿ ಜಾರಿ. ಹೌದು ಸ್ನೇಹಿತರೆ, ಸಣ್ಣ ವ್ಯಾಪಾರಿಗಳಿಗೆ ಸಂಕೀರ್ಣ ಮತ್ತು ಕಷ್ಟಕರವಾಗಿದೆ. ದರ ಏರಿಕೆ. ಇಂಧನ ಮತ್ತು ಆಹಾರ ಬೆಲೆಯಲ್ಲಿ ಏರಿಕೆಯಿಂದ ಸಾಮಾನ್ಯ ಜನರಿಗೆ ತೊಂದರೆಯಾಗಿದೆ ಎಂಬ ಟೀಕೆ ಕೂಡ ಇದೆ. ಸಾಮಾಜಿಕ ಮತ್ತು ರಾಜಕೀಯ ವಿಷಯಗಳು. ಧಾರ್ಮಿಕ ಧ್ರುವೀಕರಣ. ಸರ್ಕಾರ ಸಮುದಾಯಗಳ ನಡುವೆ ಭೇದ ಸೃಷ್ಟಿಸುತ್ತಿದೆ ಎಂಬ ಆರೋಪ ಕೂಡ ಇದೆ. ಮಾತಿನ ಸ್ವಾತಂತ್ರ್ಯ. ಪತ್ರಕರ್ತರು ಮತ್ತು ಚಟುವಟಿಕೆಗಾರರ ಮೇಲೆ ಒತ್ತಡ, ಸೆನ್ಸಾರ್ ಆರೋಪವೂ ಇದೆ. ಕೇಂದ್ರ ಸಂಸ್ಥೆಗಳ ದುರುಪಯೋಗ. ಇಡಿ, ಸಿಬಿಐ ಮುಂತಾದವುಗಳನ್ನು ವಿರೋಧ ಪಕ್ಷದ ನಾಯಕರ ವಿರುದ್ಧ ಬಳಸಲಾಗುತ್ತಿದೆ ಎಂಬ ಆರೋಪ ಕೂಡ ಈಗೀಗ ಕೇಳಿ ಬರುತ್ತಿದೆ. ರೈತರ ಮತ್ತು ಗ್ರಾಮೀಣ ಸಮಸ್ಯೆಗಳು. ಅದರ ಬಗ್ಗೆ ನೋಡೋದಾದ್ರೆ, ರೈತರಿಗೆ ಹಾನಿಕಾರಕ ಕಾನೂನುಗಳನ್ನು ತರುವ ಪ್ರಯತ್ನ, ಗ್ರಾಮೀಣ ಕಷ್ಟ, ರೈತರ ಆದಾಯ ಭರವಸೆಯಂತೆ ಹೆಚ್ಚಿಲ್ಲ ಎಂಬ ಟೀಕೆ ಕೂಡ ಇದೆ. ಎರಡನೇ ಅಲೆ. ಕೋವಿಡ್-19 ನ ಎರಡನೇ ಅಲೆಯಲ್ಲಿ ಆಮ್ಲಜನಕದ ಕೊರತೆ, ಆಸ್ಪತ್ರೆ ಹಾಸಿಗೆಗಳ ಕೊರತೆ, ತುರ್ತು ಲಾಕ್ಡೌನ್ ಎಲ್ಲವೂ ಸರ್ಕಾರದ ವೈಫಲ್ಯ ಎಂಬ ಟೀಕೆ ಕೂಡ ಇದೆ. ವಿದೇಶಾಂಗ ನೀತಿ. ಚೀನಾ ಸಮಸ್ಯೆ. ಗಾಲ್ವಾನ್ ಘರ್ಷಣೆ ನಂತರ ಸರ್ಕಾರ ಸತ್ಯವನ್ನು ಮರೆಮಾಡಿದೆ ಎಂಬ ಆರೋಪ ಕೂಡ ಇದೆ. ನೆರೆಹೊರೆಯ ದೇಶಗಳ ಸಂಬಂಧ. ಪಾಕಿಸ್ತಾನ, ನೇಪಾಳ ಮತ್ತು ಕೆಲವು ಇತರೆ ದೇಶಗಳೊಂದಿಗೆ ಆರ್ಥಿಕ ಕೇಂದ್ರೀಕರಣಗಳ ಬಗ್ಗೆ ನೋಡೋದಾದ್ರೆ, ನಿರ್ಧಾರಗಳನ್ನು ಪ್ರಧಾನಿ ಮತ್ತು ಪಿಎಂಒ ಮಾತ್ರ ಕೈಗೊಳ್ಳುತ್ತಿರುವುದು ಪ್ರಜಾಪ್ರಭುತ್ವ ಮತ್ತು ರಾಜ್ಯಗಳ ಹಕ್ಕು ದುರ್ಬಲವಾಗುತ್ತಿದೆ ಎಂಬ ಆರೋಪ ಕೂಡ ಇದೆ. ಆದ್ರೆ ಬೆಂಬಲಿಗರು ಮೋದಿ ಸರ್ಕಾರವನ್ನು ಮೂಲಸೌಕರ್ಯ ಅಭಿವೃದ್ಧಿ, ಡಿಜಿಟಲ್ ಕಾರ್ಯಕ್ರಮಗಳು, ಜನಕಲ್ಯಾಣ ಯೋಜನೆಗಳೆಂದ್ರೆ ಉಜ್ವಲ ಯೋಜನೆ, ಪಿಎಂ ಆವಾಸ್ ಯೋಜನೆ, ಆಯುಷ್ಮಾನ್ ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸ್ಥಾನವನ್ನು ಬಲಪಡಿಸುವುದಕ್ಕಾಗಿ ಶ್ಲಾಘಿಸುತ್ತಾರೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಮುಂದಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.